ಐ ಫೀಲ್ ಮನೇನ ಮ್ಯಾನೇಜ್ ಮಾಡೋದು ಒಂದು ಆರ್ಟ್. ಇತ್ತೀಚೆಗೆ ಪಬ್ಲಿಕ್ ಸ್ಪೀಚಸಲ್ಲಿ ಸೋಷಿಯಲ್ ಮೀಡಿಯಾಸಲ್ಲಿ ನೀವು ನೋಡಿರ್ತೀರ ಅಥವಾ ಕೇಳಿರ್ತೀರ, ಹೌಸ್ ವೈಫ್ಗಳನ್ನು ಹೊಗಳಿ ಆಟಕ್ಕೆ ಏರಿಸಿರ್ತಾರೆ. ಆದರೆ ನಿಜ ಹೇಳಿ, ಎಷ್ಟು ಮನೆಯಲ್ಲಿ ಹೌಸ್ ವೈಫ್ಗಳಿಗೆ ಅವ್ರು ಹೇಳೋ ಥರ ರೆಸ್ಪೆಕ್ಟ್ನ ಕೊಡ್ತಾರೆ, ಅವರ ಡಿಸಿಷನ್ಸ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ. ನಾನು ಸಡನ್ನಾಗಿ ಕ್ರಿಯೇಟ್ ಆಗಿರುವಂಥ ಹೋಮ್ ಮೇಕಿಂಗ್ ಬೂಮ್ ಬಗ್ಗೆ ಇಲ್ಲಿ ಖಂಡಿತ ಮಾತಾಡ್ತಾ ಇಲ್ಲ, ಕ್ಯಾಶುಯಲ್ ಆಗಿ ಕೇಳ್ತಾ ಇದ್ದೀನಿ ಅಷ್ಟೇ. ನಿಜವಾಗ್ಲೂ ಹೌಸ್ ವೈಫ್ಗಳಿಗೆ ಅಂಥ ವ್ಯಾಲ್ಯೂನ ಎಲ್ಲರೂ ಕೊಡ್ತಾ ಇದ್ದಾರಾ? ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಪ್ರೇಮ ಶಂಕರ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಯಾವಾಗಲೂ ಅದೇ ಥರ ಇರಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ಸ್ಕೂಲ್ ಮುಗ್ದು ಹಾಲಿಡೇಸ್ ಶುರು ಆಯಿತು ಅಂದರೆ ಮಕ್ಕಳನ್ನ ಮನೇಲಿ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟನೇ ಅಲ್ವಾ? ಎನಿ ಟೈಮ್ TV ಮತ್ತು ಮೊಬೈಲೇ ಬೇಕು ಅಂತಿರ್ತಾರೆ. ಆ್ಯಕ್ಚುಲಿ ಅವ್ರದ್ದು ತಪ್ಪಲ್ಲ, ನಾವು ಬಿಸಿಲು ಜಾಸ್ತಿ ಇರುತ್ತೆ ಅಂತ ಹೊರಗಡೆ ಕಳಿಸೋದೇ ಇಲ್ಲ ಅಲ್ವಾ? ಸೊ ಮನೆಯಲ್ಲೇ ಇದ್ದು ಅವರು ಏನು ಮಾಡ್ತಾರೆ, TV ಮೊಬೈಲ್ಗಳಿಗೆ ಜಾಸ್ತಿ ಅಡಿಕ್ಟ್ ಆಗಿಬಿಡ್ತಾರೆ. ಬಟ್ ಅದರಿಂದ ಸ್ವಲ್ಪ ದೂರ ಇಡೋದಕ್ಕೆ ಬೆಸ್ಟ್ ಆಪ್ಷನ್ ಅಂದರೆ ಸಮ್ಮರ್ ಕ್ಯಾಂಪ್ಗಳು. ಅದಕ್ಕೆ ನನ್ನ ದೊಡ್ಡ ಮಗನ್ನ ಸಮ್ಮರ್ ಕ್ಯಾಂಪಿಗೆ ಹಾಕಿದ್ದೆ. ಅವನ ಜೊತೆ ಅಣ್ಣನ ಮಗನೂ ಕೂಡ ಇಲ್ಲೇನೆ ಹೋಗ್ತಾ ಇದ್ದಾನೆ. ಸೊ ಬೆಳಗ್ಗೆ ಎದ್ದು ಫಸ್ಟು ಅವ್ರಿಗೆ ತಿಂಡಿನೆಲ್ಲ ಮಾಡಿಕೊಟ್ಟು ಅವರನ್ನ ಕ್ಲಾಸಸ್ಗೆ ಕಳಿಸಿದ ಮೇಲೆ ನನ್ನ ಆ್ಯಕ್ಚುಯಲ್ ವರ್ಕು ಶುರು ಆಗುತ್ತೆ. ಅಂದರೆ ಬಟ್ಟೆಗಳನ್ನು ಮಿಷನ್ಗೆ ಹಾಕೋದಾಗಿರ್ಬೋದು, ನಿನ್ನೆ ಬಟ್ಟೆಗಳನ್ನೆಲ್ಲ ಮಡಚಿ ನೀಟಾಗಿ ತೆಗೆದಿಟ್ಟು ಪಾತ್ರೆ ವಾಶ್ ಮಾಡಿಕೊಂಡು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಮಧ್ಯಾಹ್ನದ ಅಡುಗೆನ ರೆಡಿ ಮಾಡೋದು, ಇನ್ನೂ ಸ್ವಲ್ಪ ಇವತ್ತು ಮಾಡಬೇಕು ಅಂತ ಇರುವಂಥ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡೋದು. ಇವತ್ತಿನ ವಿಡಿಯೋನಲ್ಲಿ ಕೆಲವೊಂದು ನನ್ನ ಥಾಟ್ಸ್ ಮತ್ತು ಒಪಿನಿಯನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಈ ವಿಡಿಯೋನ ನೋಡ್ತಾ ನಾನು ಹೇಳೋದನ್ನು ಒಂದು ಸಾರಿ ಕೇಳ್ತಾ ಹೋಗಿ ಆ್ಯಂಡ್ ಲಾಸ್ಟ್ವರೆಗೂ ಪೂರ್ತಿ ವಿಡಿಯೋನ ತಪ್ಪದೆ ನೋಡಿ. ಯಾಕಂದರೆ ನಾನಿಲ್ಲಿ ಶೇರ್ ಮಾಡ್ತಾ ಇರೋವಂಥ ಥಾಟ್ಸ್ ಎಲ್ಲನೂ ಕೂಡ ಜನರಲ್ ಆಗಿರೋವಂಥದ್ದು. ಅಂದರೆ ಒಬ್ಬಳು ಹೌಸ್ ವೈಫ್ ಬಗ್ಗೆ, ಹೋಮ್ ಮೇಕರ್ ಬಗ್ಗೆ ಎಲ್ಲರೂ ನಾರ್ಮಲ್ ಆಗಿ ಮಾತಾಡೋವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಹೌಸ್ ವೈಫ್ ಅಂದರೆ ತುಂಬ ಜನ ಅವ್ರನ್ನ ಕೀಳಾಗಿ ನೋಡ್ತಾರೆ, ಕೆಲವೊಬ್ಬರು ನೆಗ್ಲೆಕ್ಟ್ ಕೂಡ ಮಾಡ್ತಾರೆ. ನಾನಿಲ್ಲಿ ಹೋಮ್ ಮೇಕರ್ ಅನ್ನೋದನ್ನು ಬಿಟ್ಟು ಹೌಸ್ ವೈಫ್ ಅನ್ನೋದಕ್ಕೆ ರೀಸನ್ ಏನು ಅಂದರೆ, ಹೋಮ್ ಮೇಕರ್ ಯಾರು ಬೇಕಾದರೂ ಆಗ್ಬೋದು. ಅದು ವರ್ಕಿಂಗ್ ಲೇಡಿ ಆಗಿರ್ಬೋದು ಅಥವಾ ಹಸ್ಬೆಂಡ್ ಕೂಡ ಆಗಿರ್ಬೋದು. ಒಟ್ಟಿನಲ್ಲಿ ಅವರಿಗೆ ಮನೆ ಕೆಲಸಗಳನ್ನು ಮಾಡುವಂಥ ಇಂಟ್ರೆಸ್ಟ್ ಇದ್ದರೆ ಅವರು ಹೋಮ್ ಮೇಕರ್ ಆಗ್ಬೋದು. ಆದರೆ ಅವರಿಗೊಂದು ಇದು ಟೆಂಪ್ರರಿ ಜಾಬ್ ಅಷ್ಟೇ. ಮನೆ ಕೆಲಸಗಳನ್ನು ಸ್ಕಿಪ್ ಮಾಡುವಂಥ ಆಪ್ಷನ್ ಇರುತ್ತೆ, ಇಲ್ವಾ ಬೇರೆಯವರ ಹೆಲ್ಪನ್ನಾದರೂ ಅವರು ತೊಗೊಳ್ಳೋವಂಥ ಆಪ್ಷನ್ ಅವರಿಗೆ ಇರುತ್ತೆ. ಆದರೆ ಇಲ್ಲಿ ಒಬ್ಬಳು ಹೆಣ್ಮಗಳು ಅಂದಮೇಲೆ ಲೈಫಲ್ಲಿ ಚಾಲೆಂಜಸ್ನ ಹೆದರಿಸಲೇಬೇಕಾಗತ್ತೆ. ಅದು ಹೌಸ್ ವೈಫ್ ಆಗಿರಲಿ ಅಥವಾ ವರ್ಕಿಂಗ್ ಲೇಡಿನಾದರೂ ಆಗಿರಲಿ, ಇಬ್ಬರೂ ಕೂಡ ಈ ಸೊಸೈಟಿ ಯಾವಾಗಲೂ ಜಡ್ಜ್ ಮಾಡ್ತಾನೆ ಇರುತ್ತೆ. ನೀವು ಅನ್ಬೋದು, ಕಾಲ ಬದಲಾಗಿದೆ ಪ್ರೇಮ, ಈಗ ಯಾರೂ ಆ ರೀತಿ ಇಲ್ಲ ಅಂತ. ನಿಜ ಹೇಳಿ, ಕಾಲ ಚೇಂಜಸ್ ಆಗಿದೆಯಾ? ನನಗಂತೂ ಅನ್ನಿಸ್ತಾ ಇಲ್ಲ. ಎಷ್ಟೇ ಕಾಲ ಬದಲಾದರೂ ಕೂಡ ನನಗನ್ಸೋ ಮಟ್ಟಿಗೆ 50 to 70% ಹೆಣ್ಮಕ್ಳನ್ನ ಇನ್ನೂ ಜಡ್ಜ್ ಮಾಡ್ತಾನೆ ಇದ್ದಾರೆ. ಅವರ ಚಾಯ್ಸ್ ಆಫ್ ಲಿವಿಂಗ್ನ ಕ್ವಶನ್ ಮಾಡ್ತಾನೆ ಇದ್ದಾರೆ. ಅದು ಚಾಯ್ಸ್ ಆಫ್ ವರ್ಕಿಂಗ್ ಆಗಿರ್ಬೋದು ಅಥವಾ ಮನೆಯಲ್ಲೇ ಇದ್ದು ಮನೇನ ಮ್ಯಾನೇಜ್ ಮಾಡುವಂಥ ಚಾಯ್ಸ್ನಾದರೂ ಆಗಿರ್ಬೋದು. ಹೊರಗಡೆ ಹೋಗಿ ದುಡಿಬೇಕು ಅನ್ನೋದು ಅಥವಾ ಮನೆಯಲ್ಲೇ ಇದ್ದು ಮನೇನ ಮ್ಯಾನೇಜ್ ಮಾಡಬೇಕು ಅನ್ನೋದು ಅವರವರ ಪರ್ಸ್ನಲ್ ಚಾಯ್ಸ್, ಹೌದಲ್ವಾ? ಕೆಲವೊಂದು ಸಾರಿ ವರ್ಕಿಂಗ್ ಲೇಡೀಸ್ ಮನೆಯಲ್ಲೇ ಇದ್ದು ಮನೇನ ಮತ್ತು ನಮ್ಮ ಮಕ್ಕಳನ್ನ ನೋಡಿಕೊಂಡ್ರೆ ಸಾಕಪ್ಪ ಅಂತ ಅಂದ್ಕೊಳ್ತಾ ಇರ್ತಾರೆ. ಆದರೆ ಕೆಲವೊಂದು ಸಿಚುವೇಶನ್ಸ್ಗಳು ಮತ್ತೆ ಅವರನ್ನು ಕೆಲಸ ಮಾಡಬೇಕು ಅನ್ನೋ ಮೈಂಡ್ಸೆಟ್ಗೆ ಕರ್ಕೊಂಡು ಹೋಗ್ಬಿಡತ್ತೆ. ಅದೇ ಥರ ವೈಸ್ ವರ್ಸ ಕೂಡ. ಯಾವಾಗಲೂ ಮನೆಯಲ್ಲೇ ಇದ್ದು ಮನೆ ಕೆಲಸಗಳನ್ನು ಮಾಡ್ಕೊಳ್ತಾ ಇರುವಂಥ ಹೌಸ್ ವೈಫ್ಗೂ ಕೂಡ ನಾನು ಹೊರಗಡೆ ಹೋಗಿ ದುಡಿಬೇಕು, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅಂತ ತುಂಬ ಸಾರಿ ಅನ್ನಿಸ್ತಾ ಇರುತ್ತೆ. ಆದರೆ ಅವ್ರಿಗೂ ಕೂಡ ಈ ಸಿಚುವೇಶನ್ಸ್ಗಳು ಅವರ ಚಾಯ್ಸಸ್ನ ಡಿಸೈಡ್ ಮಾಡ್ತಾ ಇರ್ತವೆ, ಹೌದಲ್ವಾ? ಕೆಲವೊಂದು ಸಾರಿ ಈ ಇಬ್ಬರೂ ಕೂಡ ಒಬ್ರನ್ನೊಬ್ರು ನೋಡ್ತಾ ತುಂಬ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಅಂದರೆ ವರ್ಕಿಂಗ್ ಲೇಡಿ ಏನೋ, ಹೌಸ್ ವೈಫ್ ಲೈಫು ತುಂಬ ಆರಾಮಾಗಿರುತ್ತೆ, ಯಾವುದೇ ವರ್ಕ್ ಪ್ರೆಷರ್ ಇರೋದಿಲ್ಲ, ಟೆನ್ಷನ್ ಇರೋದಿಲ್ಲ, ಮನೆದಷ್ಟೇ ಕೆಲಸಗಳನ್ನ ಮುಗಿಸ್ಕೊಂಡು ಆರಾಮಾಗಿ ಸೀರಿಯಲ್ ನೋಡ್ತಾ ರೆಸ್ಟ್ ಮಾಡ್ತಾರೆ, ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತಾರೆ ಅಂತ. ಆದರೆ ಅದೇ ಹೌಸ್ ವೈಫು ವರ್ಕಿಂಗ್ ಲೇಡೀಸ್ನ ನೋಡಿ ಅವರಿಗೆ ಮನೇದು ಯಾವುದೂ ಅಷ್ಟಾಗಿ ಟೆನ್ಷನ್ ಇರೋದಿಲ್ಲ, ಚೆನ್ನಾಗಿ ರೆಡಿಯಾಗಿ ಹೊರಗಡೆ ಹೋಗಿ ಇಂಡಿಪೆಂಡೆಂಟ್ ಆಗಿರ್ತಾರೆ, ಫೈನಾನ್ಷಿಯಲಿ ಯಾರ ಮೇಲೂ ಕೂಡ ಡಿಪೆಂಡ್ ಇರೋದಿಲ್ಲ ಅಂತ. ನೋ ಅಫೆನ್ಸ್ ಲೇಡೀಸ್, ಇಲ್ಲಿ ನಾನು ಯಾರ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ನನ್ನ ಉದ್ದೇಶದಲ್ಲಿ ಹೌಸ್ ವೈಫ್ಗಳು ಮಾಡೋದು ಸ್ವಲ್ಪ ಕಷ್ಟವಾದ ಕೆಲಸನೇ. ಇದನ್ನು ನಾನು ಹೌಸ್ ವೈಫು ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಪ್ಲೀಸ್ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಕೂಡ ಒಂದು ಟೈಮಲ್ಲಿ ವರ್ಕಿಂಗ್ ಲೇಡಿನೇ, ಹಾಗಾಗಿ ಡಿಫ್ರೆನ್ಸ್ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ಹೌಸ್ ವೈಫ್ ಆಗಿ ನಾವು ತುಂಬ ರೆಸ್ಪಾನ್ಸಿಬಿಲಿಟೀಸ್ನ ತೊಗೊಂಡಿರ್ತೀವಿ.
ಇಷ್ಟೆಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ತಗೊಂಡು ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ರು ಕೂಡ ಮೋಸ್ಟ್ ಆಫ್ ದ ಟೈಮ್ ಮತ್ತೆ ಮಾತುಗಳನ್ನ ಕೇಳಬೇಕಾಗತ್ತೆ. 3 ಹೊತ್ತು ಮನೇಲೇ ಇದ್ದು ಏನು ಮಾಡ್ತೀಯಾ, ಹೊರಗಡೆ ಹೋಗಿ ದುಡ್ದು ಬಂದರೆ ಗೊತ್ತಾಗತ್ತೆ. ಈ ಡೈಲಾಗ್ನಂತೂ ತುಂಬ ಸಾರಿ ಕೇಳ್ತಾನೆ ಇರ್ತೀವಿ. ಇಟ್ ಹರ್ಟ್ಸ್ ಮೋರ್. ಇದು ಮನೆ ವಿಷಯ ಆದರೆ ಇನ್ನು ಈ ಸೊಸೈಟಿನೂ ಕೂಡ ನಮ್ಮನ್ನು ಜಡ್ಜ್ ಮಾಡ್ತಾನೆ ಇರುತ್ತೆ. ಇಷ್ಟೆಲ್ಲ ಓದಿ ಮನೇಲೇ ಖಾಲಿ ಕೂತಿದ್ಯಾ ಅಂತ ಅಲ್ವಾ? ವರ್ಕ್ ಮಾಡ್ತಾ ಇರೋರ್ಗೇನೋ ಹೌಸ್ ವೈಫ್ಗಳ ಲೈಫ್ ಈಸಿ ಅನಿಸುತ್ತೆ. ಹೌಸ್ ವೈಫ್ಗಳಿಗೇನೋ ಕೆಲ್ಸಕ್ಕೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು, ವರ್ಕ್ನ ಶೇರ್ ಮಾಡ್ಬೋದಿತ್ತು, ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೋದಿತ್ತು ಅಂತ ಅನಿಸುತ್ತೆ. ಆದರೆ ಫೈನಲಿ ಪ್ಲೀಸ್ ಸ್ಟಾಪ್ ಜಡ್ಜಿಂಗ್ ಹೌಸ್ ವೈಫ್ಸ್ ಆ್ಯಂಡ್ ವರ್ಕಿಂಗ್ ಲೇಡೀಸ್ ಫ್ರೆಂಡ್ಸ್. ಯಾಕಂದರೆ ಯಾರ ಕೆಲಸ ಎಷ್ಟು ಕಷ್ಟ ಅಂತ ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ. ಒಬ್ಳು ಹೌಸ್ ವೈಫ್ ಬಕೆಟಲ್ಲಿ ತುಂಬ ಕಾಣಿಸ್ದೇ ಇರೋವಂಥ ಕೆಲಸಗಳಿರ್ತವೆ. ಹೊರಗಡೆಯಿಂದ ಒಂದು ಕ್ಲೀನ್ ಆದ ಮನೆಗೆ ಬಂದು ಫ್ರೆಶ್ ಆಗಿ ಮಾಡಿರೋವಂಥ ಬಿಸಿ ಬಿಸಿ ಅಡುಗೆನ ಊಟ ಮಾಡ್ತೀರಾ, ನೀಟಾಗಿರೋ ಮಕ್ಕಳ ಜೊತೆ ಆಟ ಆಡ್ತೀರಾ, ಶುಭ್ರವಾಗಿರೋವಂಥ ಹಾಸಿಗೆ ಮೇಲೆ ಮಲಗ್ತೀರಾ, ಶುಭ್ರವಾಗಿರೋವಂಥ ಬಟ್ಟೆನ ಹಾಕ್ಕೊಳ್ತೀರಾ ಅಂದರೆ ಅದೆಲ್ಲದ್ರ ಹಿಂದೆ ಕೆಲಸ ಮಾಡೋ ಕೈಗಳು. ಯಾವಾಗಲೂ ಮನೆಯಲ್ಲಿ ಖಾಲಿನೇ ಇರ್ತೀಯಾ, 3 ಹೊತ್ತು ಮನೆಯಲ್ಲೇ ಕೂತ್ಕೊಂಡು ಏನು ಮಾಡ್ತೀಯಾ ಅಂತ ನೀವು ಬ್ಲೇಮ್ ಮಾಡುವಂಥ ಆ ಹೌಸ್ ವೈಫ್ದೇ ಆಗಿರುತ್ತೆ. ಆಕೆ ಜಸ್ಟ್ 1 ದಿನ ಇದನ್ನೆಲ್ಲ ಮಾಡದೇ ಇದ್ದರೆ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದು ಕಷ್ಟ ಅಲ್ವಾ? ಇನ್ನು ವರ್ಕಿಂಗ್ ಲೇಡೀಸ್ ತನ್ನ ಆಫೀಸ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಜೊತೆಗೆ ಈ ಎಲ್ಲ ಕೆಲಸಗಳನ್ನು ಮ್ಯಾನೇಜ್ ಮಾಡ್ತಾರೆ. ಅವರು ಹೆಲ್ಪ್ನ ತಗೊಳ್ತಾರೆ, ಇಲ್ಲ ಅಂತ ಅಲ್ಲ. ಆದರೆ ಅಟ್ ದ ಎಂಡ್ ಆಫ್ ದ ಡೇ ಇದು ಜಸ್ಟ್ ಅವರ ರೆಸ್ಪಾನ್ಸಿಬಿಲಿಟಿನೇ ಆಗಿರುತ್ತೆ. ಇನ್ನೂ ಕೆಲವೊಬ್ರು ವರ್ಕಿಂಗ್ ಲೇಡೀಸ್ ಇದ್ದಾರೆ, ಯಾರ ಹೆಲ್ಪನ್ನು ತಗೊಳ್ಳದೆ ಎಲ್ಲನೂ ಅವರೊಬ್ಬರೇ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಅವರಿಗಂತೂ ಡೆಫಿನೆಟ್ ಆಗಿ ನಾವು ಹ್ಯಾಂಡ್ಸ್ ಆಫ್ನ ಹೇಳಲೇಬೇಕು. ಅವರ ಪೇಷನ್ಸ್ ಲೆವೆಲಿಗೆ, ಅವರ ಹಾರ್ಡ್ ವರ್ಕಿಂಗ್ ಕೆಪಾಸಿಟಿಗೆ ನಾವು ಅವ್ರನ್ನ ಎಷ್ಟು ಹೊಗಳಿದ್ರೂ ಕೂಡ ಕಡಿಮೆನೆ. ನಾನಿಲ್ಲಿ ಅವ್ರು ಹೆಚ್ಚು ಇವ್ರು ಕಡಿಮೆ ಅಂತ ಡೆಫಿನೆಟಾಗಿ ಹೇಳ್ತಾ ಇಲ್ಲ. ಆದರೆ ಇತ್ತೀಚೆಗೆ ತುಂಬ ಜನ ಮನೇಲಿರುವಂಥ ಹೆಣ್ಮಕ್ಳ ಬಗ್ಗೆ ತಪ್ಪು ಮೈಂಡ್ಸೆಟ್ನ ಇಟ್ಕೊಂಡಿದ್ದಾರೆ. ಕೆರಿಯರ್ ಈಸ್ ಇಂಪಾರ್ಟೆಂಟ್, ಹಾಗೆ ಫ್ಯಾಮಿಲಿನೂ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಇಲ್ಲಿ ಯಾರನ್ನೂ ಜಡ್ಜ್ ಮಾಡೋ ರೈಟ್ಸ್ ಯಾರಿಗೂ ಇಲ್ಲ. ಒಬ್ಬರು ಒಂದು ಡಿಸಿಷನ್ನ ತೊಗೊಂಡಿರ್ತಾರೆ ಅಂದರೆ ಅದ್ರ ಹಿಂದೆ ತುಂಬ ರೀಸನ್ಸ್ಗಳಿರುತ್ತೆ. ಅವ್ರಿಗೆ ಯಾವುದು ಇಂಪಾರ್ಟೆಂಟ್ ಅಂತ ಅನಿಸುತ್ತೋ ಅದನ್ನು ಅವರು ಚೂಸ್ ಮಾಡಿರ್ತಾರೆ. ಫ್ರೆಂಡ್ಸ್, ಈ ವರ್ಲ್ಡಲ್ಲಿ ಆಲ್ರೆಡಿ ಏನೇನೋ ನಡೀತಾ ಇದೆ, ಅದು ಯಾವುದೂ ನಮ್ಮ ಕೈಯಲ್ಲಿಲ್ಲ. ಬಟ್ ನಾವಿಲ್ಲಿ ಮಾಡ್ಬೋದಾಗಿರೋ ಒಂದು ಕೆಲಸ ಏನು ಅಂದರೆ ಇನ್ನೊಬ್ಬರನ್ನ ಜಡ್ಜ್ ಮಾಡದೇ ಇರೋದು, ನಮ್ಮ ಕೆಲಸದ ಮೇಲೆ ನಾವು ಗಮನನ ಕೊಡೋದು. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಲ್ವಾ? ಮನಸ್ಸಲ್ಲಿ ಯಾವ ಕಲ್ಮಶನೂ ಇಟ್ಕೊಳ್ದೆ ಎಲ್ಲರ ಜೊತೆನೂ ನಗ್ನಗ್ತಾ ಮಾತಾಡೋಣ. ನಮ್ಮ ಒಂದು ಸ್ಮೈಲು ಬೇರೆಯವ್ರ ಕಷ್ಟಕ್ಕೆ ನೆರವಾಗುತ್ತೆ ಅಂದರೆ ಅದಕ್ಕಿಂತ ದೊಡ್ಡ ಖುಷಿ ವಿಷಯ ಏನಿದೆ ಅಲ್ವಾ? ಸೊ ಆಲ್ ಹಸ್ಬೆಂಡ್ಸ್, ಥ್ಯಾಂಕ್ ಯುವರ್ ವೈಫ್, ನಿಮ್ಮನ್ನು ನಿಮ್ಮ ಫ್ಯಾಮಿಲಿನ ಪ್ರೀತಿಯಿಂದ ನೋಡ್ಕೊಳ್ತಾ ಇರೋದಕ್ಕೆ. ಆಲ್ ವೈಫ್ಸ್, ಥ್ಯಾಂಕ್ ಯುವರ್ ಹಸ್ಬೆಂಡ್, ನಿಮಗೂ ನಿಮ್ಮ ಫ್ಯಾಮಿಲಿಗೂ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಎಲ್ಲ ಅತ್ತೆ ಅಂದರೆ ನಿಮ್ಮ ಸೊಸೆ ಅಂದ್ರೂ ಕೂಡ ನಿಮ್ಮ ಮಕ್ಕಳ ಥರನೇ ಪ್ರೀತಿಸಿ, ಅವ್ರಿಗೂ ಕೂಡ ನಿಮ್ಮ ಪ್ರೀತಿಯ ಅವಶ್ಯಕತೆ ಇದೆ. ಹಾಗೆ ಎಲ್ಲ ಸೊಸೆ ಮುದ್ದುಗಳೇ, ನಿಮ್ಮ ಅತ್ತೆ ಮಾವನಿಗೆ ರೆಸ್ಪೆಕ್ಟ್ನ ಕೊಟ್ಟು ಪ್ರೀತಿಯಿಂದ ನೋಡ್ಕೊಳ್ಳಿ. ಅವ್ರಿಗೂ ಈ ಏಜಲ್ಲಿ ಮಕ್ಕಳ ಪ್ರೀತಿ ತುಂಬಾ ನೆಸಸರಿ. ನಿಮಗೆ ಈ ಮುದ್ದಾದ ಫ್ಯಾಮಿಲಿ ಸಿಕ್ಕಿದೆ ಅಂದರೆ ಅದು ಅವರಿಂದಾನೆ, ಮರಿಬೇಡಿ. ಮನೆಯಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಒಂದಿದ್ರೆ ಎಲ್ಲರೂ ಸಂತೋಷವಾಗಿರ್ಬೋದು. ಆ್ಯಂಡ್ ಎವ್ರಿ ಹೌಸ್ ವೈಫ್ಸ್, ಪ್ಲೀಸ್ 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 ಪ್ಯಾಂಪರ್ ಯುವರ್ ಸೆಲ್ಫ್, ಲವ್ ಯುವರ್ ಸೆಲ್ಫ್. ಮೊದಲು ನೀವು, ಆಮೇಲೆ ಎಲ್ಲರೂ. ಯಾಕಂದರೆ ನಿಮ್ಮನ್ನು ನೀವು ಮಾತ್ರ ಖುಷಿಯಾಗಿ ಇಟ್ಕೋಬೋದು. ಬೇರೆಯವರು ನಿಮ್ಮನ್ನು ಖುಷಿಯಾಗಿ ಇಟ್ಕೋಬೇಕು ಅಂತ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಮೋರ್. ಮನೇಲಿ ನೀವೊಬ್ಬರು ಹ್ಯಾಪಿಯಾಗಿದ್ದರೆ ಎಲ್ಲರೂ ಹ್ಯಾಪಿಯಾಗಿರ್ತಾರೆ. ನಿಮ್ಮನ್ನು ನೀವು ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ ಫಿಟ್ ಆ್ಯಂಡ್ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆದಷ್ಟು ಟೈಮ್ ಮಾಡಿಕೊಂಡು ವಾಕ್ ಮಾಡಿ ಅಥವಾ ವರ್ಕೌಟ್ ಮಾಡಿ ಒಟ್ಟಿನಲ್ಲಿ ಫಿಟ್ ಆಗಿರಿ. ಮನೆಯಲ್ಲೇ ಇದ್ದರೆ ಏನೋ, ನಿಮ್ಮ ವಾರ್ಡ್ರೋಬ್ ಹತ್ರ ಹೋಗಿ ಒಂದು ಒಳ್ಳೆ ಡ್ರೆಸ್ಸು ಅಥವಾ ಸೀರೆನ ತೊಗೊಂಡು ಉಟ್ಕೊಂಡು ಚೆನ್ನಾಗಿ ರೆಡಿಯಾಗಿ. ಯಾರಿಗೋಸ್ಕರನೂ ನೀವು ರೆಡಿ ಆಗೋದು ಬೇಡ, ನಿಮಗೋಸ್ಕರ, ಜಸ್ಟ್ ನಿಮಗೋಸ್ಕರ ಮಾತ್ರ ನೀವು ರೆಡಿಯಾಗಿ. ನಿಮ್ಮನ್ನು ನೀವು ಬ್ಯೂಟಿಫುಲ್ ಆಗಿ ನೋಡ್ಕೊಳ್ಳೋದಕ್ಕೋಸ್ಕರ ರೆಡಿಯಾಗಿ. ನೀವು ರೆಡಿಯಾಗಿ ಹೊರಗಡೆ ಬಂದಾಗ ನಿಮ್ಮ ಹಸ್ಬೆಂಡು ಮತ್ತು ಮಕ್ಕಳ ಮುಖದಲ್ಲಿ ಕಾಣೋ ಆ ಸ್ಮೈಲ್ಗೋಸ್ಕರ ರೆಡಿಯಾಗಿ. ನಿಮಗೆ ತುಂಬ ಇಷ್ಟ ಆಗುವಂಥ ಒಂದು ಅಡುಗೆನ ಮಾಡಿಕೊಂಡು ನಿಮ್ಮನ್ನು ನೀವು ಟ್ರೀಟ್ ಮಾಡ್ಕೊಳ್ಳಿ. ನೀವು ಮಾಡುವಂಥ ಹಾರ್ಡ್ ವರ್ಕಿಗೆ ಯು ರಿಯಲಿ ಡಿಸರ್ವ್ ದಿಸ್. ಯಾರು ನಿಮ್ಮನ್ನು ಹೀಯಾಳಿಸೋದಿಲ್ಲ. ಕಾನ್ಫಿಡೆಂಟಾಗಿ ಹೇಳಿ, ಎಸ್ ಐ ಆಮ್ ಹೌಸ್ ವೈಫ್, ನನ್ನಿಂದ ನನ್ನ ಮನೆ ಚೆನ್ನಾಗಿದೆ ಅಂತ. ವೀಕಲ್ಲಿ 1 ದಿನ ನಿಮ್ಗಿಷ್ಟ ಆಗುವಂಥ ಮೂವಿನ ಅಥವಾ ವೆಬ್ ಸಿರೀಸ್ನ ಅಥವಾ ಬುಕ್ಸ್ನ ಓದಿ. ಹೊರಗಡೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿ, ಅಪ್ಡೇಟ್ ಆಗಿ. ಅದು ನಿಮಗೆ ಕಾನ್ಫಿಡೆನ್ಸನ್ನು ಕೊಡುತ್ತೆ.
ಈ ವಿಡಿಯೋದಿಂದ ಅಟ್ಲೀಸ್ಟ್ ಒಬ್ರು ಮುಖದ ಮೇಲಾದರೂ ಒಂದು ಚಿಕ್ಕ ಸ್ಮೈಲ್ ಬಂದರೆ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಅನಿಸುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಮನ್ನು ಸ್ವಲ್ಪನಾದರೂ ಮೋಟಿವೇಟ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಾಡಿದರೆ ಪ್ಲೀಸ್ ತಪ್ಪದೆ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಕೀಪ್ ಸ್ಮೈಲಿಂಗ್. ಬಾಯ್.